ನಮ್ಮಪ್ಪ ವೆಸ್ಟ್ ಇಂಡೀಸು ಓಪನಿಂಗು ಬ್ಯಾಟ್ಸ್ಮನ್ನು ಅಂತ ಒಂದು ಲೈನ್ ಬರೆದ್ಬಿಟ್ಟಿದ್ದೀನಿ. ಇದೇ ಥರದ್ದೊಂದು ಆಡಿಯೋ ಫಂಕ್ಷನ್ನು ಅವತ್ತು ನಾನು ಇದ್ದೀನಿ, ಇವನು ವೇದಿಕೆಗೆ ಬಂದ. ಎಲ್ಲ ಊಟ ಆಯಿತು, ಶರಬತ್ತು ತಗೊಂಡ್ವಿ ಅವತ್ತು ಒಟ್ಟಿಗೆ. ಶರಬತ್ ಎಫೆಕ್ಟಲ್ಲಿ ರಾತ್ರಿ 11:30 12 ಫೋನು. ನಮ್ಮಪ್ಪ ವೆಸ್ಟ್ ಇಂಡೀಸು ಓಪನಿಂಗ್ ಬ್ಯಾಟ್ಸ್ಮನ್ನ, ಬೇರೆ ಯಾವನೂ ಸಿಗಲ್ವೇನ್ರಿ ನಿಮ್ಗೆ ಹಂಗೆಲ್ಲ ಬರೆಯಕ್ಕೆ? ಅಪ್ಪ ಬೆಳ್ಳಿಗಿದ್ರು ಸರ್, ಅದಕ್ಕೆ ವೆಸ್ಟ್ ಇಂಡೀಸ್ ಓಪನಿಂಗ್ ಬ್ಯಾಟ್ಸ್ಮನ್. ನಮ್ಮಮ್ಮ ಏನೋ ಕಪ್ಪಗಿದ್ರು, ನಮ್ಮಪ್ಪ ಕೆಂಪಗೆ ಚೆನ್ನಾಗಿದ್ರು ಸರ್. ನೀವೇನೋ ರಾಂಗ್ ಅಪ್ಪನ್ ನೋಡ್ಬಿಟ್ಟು ನಮ್ಮಪ್ಪ ಅಂತ ಬರ್ದ್ಬಿಟ್ಟಿದ್ದೀರಾ. ಹಳೆ ಸಾಲ ಎಲ್ಲ ತೀರಿಸ್ಬಿಟ್ಟ ಅವತ್ತು. ಆಮೇಲೆ ದುನಿಯಾ ವಿಜಿ ಎಂಥ ಅಚ್ಚ ಕನ್ನಡಿಗ ಅಂದ್ರೆ ಅವ್ನು ಬೈಯದ್ ಕೇಳಿಸ್ಕೋಬೇಕು ನೀವು. ಯಾವ ಕವಿ, ಯಾವ ಮಹಾನ್ ಜ್ಞಾನಪೀಠ ಅವಾರ್ಡಿಗೂ ಕಮ್ಮಿ ಇಲ್ಲ ಅವನು ಕನ್ನಡದಲ್ಲಿ. ಆ ರೇಂಜ್ ಪದಪುಂಜ ಇಟ್ಟಿದ್ದಾನೆ. ಸ್ವಂತ ರಚನೆ ಅವೆಲ್ಲ. ಅವನ ಹತ್ರ ಬೈಸ್ಕೊಂಡ್ರೆ ಗೊತ್ತಾಗತ್ತೆ ನಿಮ್ಗೆ. ಅದು ಎಲ್ಲಿ ಸ್ನೇಹ ಇರುತ್ತೋ, ಪ್ರೀತಿ ಇರುತ್ತೋ ಅಲ್ಲಿ ಬೈಗಳ ಉಚಿತ. ಒಂದು ಗಂಟೆವರೆಗೆ ಬೈದಿದ್ದಾನೆ. ರಾತ್ರಿ 11 ಗಂಟೆಗೆ ಫೋನ್ ಮಾಡ್ದ. ಹಂಗೆ ಸೋಪ್ ಹಾಕೊಳ್ಳೋ, ಮೈ ಉಜ್ಕೊಳ್ಳೋ, ಬಾಗಿಲು ಹಾಕೊಂಡು ಸ್ನಾನಾನೇ ಮಾಡ್ಕೊಳ್ಳೋ. ಇದನ್ನ ನನಗೆ ಯಾಕೆ ಬರೀತೀರಿ? ಬೇರೆ ಯಾರು ಸಿಗಲ್ವ ನಿಮ್ಗೆ? ಹಳೆ ಪಾತ್ರೆ, ಹಳೆ ಕಬ್ಬಣ, ಏನ್ ಅನ್ಕೊಂಡಿದೀರಿ ನನ್ನ ಅಂತ ಹಿಡ್ಕೊಂಬಿಟ್ಟ. ಆಮೇಲೆ ಬಿಡಲ್ಲ. ಆಮೇಲೆ ಇವತ್ತು ಮಧ್ಯರಾತ್ರಿ ಎಲ್ಲ ನೀವು ಎಂಥ ಪ್ರಪಂಚದ ಕೆಟ್ಟ ಘಳಿಗೆಗಳಲ್ಲೂ ಇವನ ಸರ್ಕಲ್, ಇವನಿಗೆ ಸ್ವಲ್ಪ ಪರಿಚಯ ಇದ್ರು ಸಾಕು. ಅವ್ರಿಗೆ ತೊಂದರೆ ಇದೆ ಅಂದ್ರೆ ಹೊತ್ತಲ್ಲಿ ಹಾಜರಾಗುವ ಏಕೈಕ ಜೀವ ಇದು ದುನಿಯಾ ವಿಜಿ. ನನ್ನ ಸರ್ಕಲಲ್ಲಿ, ನನ್ನ ವಿಷಯದಲ್ಲೇ ಆಗಿರ್ಬೋದು, ಅವನು ಕಷ್ಟಗಳನ್ನು ಹೇಳ್ಕೊಳ್ಳೋಕೆ ಆಗಿರ್ಬೋದು, ಸುಖಗಳನ್ನ ಹಂಚ್ಕೊಳ್ಳೋಕೆ ಆಗಿರ್ಬೋದು, ಜಗಳಕ್ಕಿರ್ಬೋದು, ಪ್ರೀತಿಗಿರ್ಬೋದು, ವಿಶ್ವಾಸಕ್ಕಿರ್ಬೋದು, ಸಂತೋಷಕ್ಕಿರ್ಬೋದು, ಹೊತ್ತಲ್ಲೇ ಸಿಗೋದು ನನಗೆ ವಿಜಿ. ಹಾಗೆ ನಾನು ಅವನಿಗೆ ಸಾಕಷ್ಟು ಸತಿ ಸಿಗ್ತೀನಿ. ತುಂಬಾ ಕೆಲಸ ಮಾಡಿದ್ದೇ ಇರ್ಬೋದು, ಬಟ್ ಒಂದು ಜರ್ನಿ, ತುಂಬಾ ವಿಶೇಷವಾದ ಜರ್ನಿ. ಈಗ ತಂತ್ರಜ್ಞ ಈಗ ಅವನು ಕಳೆದ 1-2-3 ವರ್ಷದಿಂದ. ಅವಾಗಲೂ ಸಾಕಷ್ಟು ಸತಿ ಸಿಕ್ಕಿದ್ದೀವಿ. ಖುಷಿ ಏನಂದ್ರೆ ಅವನು ಪುಂಖ ಕತೆ ಹೇಳ್ತಾನೆ. ಕಥೆ ಹಾಡಿಗೆ ಏನಾರ ದುನಿಯಾ ವಿಜಿಗೆ ಸಿಕ್ಕ್ರಿ ಮುಗೀತು ಕತೆ. ಅದು ಆ ಸ್ಪೀಡ್ ನನಗೆ ಇಷ್ಟ ಆಗುತ್ತೆ. ಯಾವುದೇ ವ್ಯಕ್ತಿಲಿ ಒಂದು ಸ್ಪೀಡ್, ಒಂದು ಎನರ್ಜಿ, ಒಂದು ಚೈತನ್ಯ, ಮಾಡ್ತೀವೋ ಬಿಡ್ತೀವೋ ಅದನ್ನ ಮಾಡ್ತೀವಿ ಅಂತ ಅಂದ್ಕೋಬೇಕು. ಅದು ದುನಿಯಾ ವಿಜಿ ಸಿಕ್ಕಾಪಟ್ಟೆ ಅಂದ್ಕೋತಾನೆ. ಒಂದು ಸಣ್ಣ ನಾಟ್ ಹೇಳಿದ್ರೆ ಸಾಕು, ಅದ್ರ ಎಕ್ಸ್ಪ್ಯಾನ್ಷನ್ಸ್ ಎಲ್ಲ ಹೇಳ್ತಾ ಕೂತಿರ್ತಾನೆ. ಸೊ ಒಳಗಡೆ ಒಬ್ಬ ತಂತ್ರಜ್ಞ ಹುಟ್ಟಿ ಅರಳಿ ಆಚೆ ಬಂದು ಈಗ 2ನೇ ನಿರ್ದೇಶನ. ಮೊದಲನೇದು 6 ಹೊಡೆದ್ಬಿಟ್ಟಿದ್ದಾನೆ. ಇದು ಸ್ಟೇಡಿಯಂ ಹೊರಗೋಗಲ್ಲಪ್ಪ 6 ಅನ್ನೋದು ಒಬ್ಬ ಸ್ನೇಹಿತನಾಗಿ ನನ್ನ ತುಂಬ ಹೃದಯದ ಹಾರೈಕೆ. ಜೈ ಭೀಮ. ಮತ್ತೆ ಇಂಥ ಒಂದು ಸಂದರ್ಭದಲ್ಲಿ ನನ್ನ ಮತ್ತೆ ದುನಿಯಾ ವಿಜಯ್ ಅದು ಒಂದೇ ಬೇಜಾರು, ನಾವಿಬ್ರು ಇವತ್ತಿಗೂ ಮೆಚೂರ್ಡ್ ಆಗಿಲ್ಲ ಅಷ್ಟೊಂದು. ಒಂದು ಸಣ್ಣ ಮೆಚುರಿಟಿ ಈ ವರ್ಷದಿಂದ ನನಗೂ ಮತ್ತೆ ದುನಿಯಾ ವಿಜಯ್ ಇಬ್ಬರಿಗೂ ಬರಲಿ. 4 ಮಂದಿ ನಮ್ಮನ್ನ ಏರಿಯಾದಲ್ಲಿ ಕೂರಿಸಿ ಆರತಿ ಮಾಡ್ಲಿ ಅಂತ ಹಾರೈಸ್ತಾ, ಜೈ ಭೀಮ, ಜೈ ದುನಿಯಾ ವಿಜಯ್. ನಮಸ್ಕಾರ. 10:30 ಮೇಲೆ ಫೋನ್ ಮಾಡ್ತೀನಿ ಬಿಡಿ ಸರ್ ಇವತ್ತು. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು.